ಹಿಂದಕ್ಕೆ ಹೋಗ್ಬೋದು ನೋಡಿ. ಇವತ್ತು ನಾವು ಹೈಕೋರ್ಟು ವಕೀಲರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದು. ಕಾರಣ ಏನು ಅಂದ್ರೆ GPS ಮತ್ತೆ ಪ್ಯಾನಿಕ್ ಬಟನ್ ವಿಚಾರವಾಗಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ GPS ಪ್ಯಾನಿಕ್ ಬಟನ್ ಅಲ್ಲಿ ಅಕ್ರಮ ದಂಧೆ ನಡೀತಾ ಇದೆ. ಹೈಕೋರ್ಟೇ ಹೇಳಿದೆ ನೀವು ಇಂತಿಷ್ಟ ದರದಲ್ಲೇನೆ ಹಣನ ತಗೊಳ್ಬೇಕು ಅಂತ ಹೇಳಿ. ಆದ್ರೆ 18,000 ರೂಪಾಯಿವರೆಗೂ ಕೂಡ GPS ಪ್ಯಾನಿಕ್ ಬಟನ್ ಬಗ್ಗೆ ಹಣ ಲೂಟಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 20,000 ರೂಪಾಯಿವರೆಗೂ ಕೂಡ ಹಣ ಲೂಟಿ ಮಾಡ್ತಾ ಇದ್ದಾರೆ. ದಾಖಲೆ ಒಂದು ತೋರಿಸ್ತೀನಿ. ಏನು ಅಂದ್ರೆ ನೋಡಿ, ಉದಾಹರಣೆಗೆ ಇಲ್ಲೊಂದು ಶೋರೂಮ್ ಇನ್ವಾಯ್ಸ್ ಕಾಪಿ ಇದೆ. GPS ಪ್ಯಾನಿಕ್ ಬಟನ್ ಇಂದ 18,500 ಕೊಟ್ಟಿದ್ದಾರೆ. ನಮ್ಗೆ ಈ ತರ ಡಾಕ್ಯುಮೆಂಟ್ರಿಗಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು GPS ಪ್ಯಾನಿಕ್ ಬಟನ್ ಯಾರು ಹಾಕ್ಸ್ಕೊಂಡಿರ್ತೀರಾ, ಈ ತರದ ಬಿಲ್ಗಳಿದ್ರೆ ನಮ್ಗೆ ತಂದ್ಕೊಡೋ ಅಂತ ಕೆಲಸ ಮಾಡಿ ನಮ್ಮ ಸಂಘಟನೆಗೆ. ನೋಡಿ, ಇವಾಗ ನಾವು ಲಾಯರ್ನ ಭೇಟಿ ಮಾಡಿದ್ದು ಈ ವಿಚಾರವಾಗಿ. ನಾವು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕು ಅಂತ ಹೇಳಿ. ಹಿಂದೆ ಒಂದು ಸಂಘಟನೆಯವರು ಒಬ್ರು ಲಾಯರ್ನ ಇಟ್ಟು ಕೇಸ್ ಹಾಕಿದ್ರು ಹೈಕೋರ್ಟ್ ಅಲ್ಲಿ. ಜಸ್ಟ್ ಅವ್ರು ಬರೀ ಚಾಲೆಂಜ್ ಮಾಡಿದ್ರು. ಅದ್ರ ಆರ್ಡರ್ ಕಾಪಿನೂ ಕೂಡ ತೆಗ್ಸಿದೀವಿ. ಅದ್ರದ್ದು ಏನು ಉದ್ದೇಶ ಏನು ಅಂತ ಈಗ ಗೊತ್ತಾಗಿದೆ. ಆದ್ರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ನಮ್ಗೆ ಸರ್ಕಾರ ಒಂದು ರೇಟನ್ನ ನಿಗದಿ ಮಾಡಿದೆ. ಅಂದ್ರೆ ಕೋರ್ಟ್ ಹೇಳಿರೋದ್ರಿಂದ ಇಂತಿಷ್ಟೇ ದರದಲ್ಲಿ ನೀವು GPS ಪ್ಯಾನಿಕ್ ಬಟನ್ಗೆ ಹಣ ತಗೊಳ್ಬೇಕು ಅಂತ ಹೇಳಿದೆ. ಆದ್ರೆ ಇಲ್ಲಿ ಏನು 12 ಸಂಸ್ಥೆಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ. ಈ 12 ಸಂಸ್ಥೆಗಳು ಟೆಂಡರ್ನ ಹಾಕೊಂಡಿರೋದಕ್ಕೆ ಏನು, ಅವ್ರು ಯಾಕೆ 12 ಸಂಸ್ಥೆಯವರಿಗೆ ಟೆಂಡರ್ ಕೊಡಬೇಕು, 12 ಸಂಸ್ಥೆಯವರು ಟೆಂಡರ್ ತಗೊಳ್ಳೋದಕ್ಕೆ ಅರ್ಹರಾಗಿದ್ದಾರಾ ಅಂತ ಹೇಳಿ ನಾವು RTI ಹಾಕ್ಬೇಕಾಗ್ತದೆ. ಮತ್ತೆ ಅವ್ರ ಅಜೆಂಡಾಗಳು ಏನು ಅನ್ನೋದು ಕೂಡ ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ಸರ್ಕಾರ ಟೆಂಡರ್ ತಗೊಂಡಾದ್ಮೇಲೆ ಅವರು ಮತ್ತೆ ಸರ್ಕಾರದ ನಡುವೆ ಏನು ಒಡಂಬಡಿಕೆಗಳಾಗಿರ್ತವೆ ಅದ್ರದ್ದು ಕೂಡ ದಾಖಲೆಗಳು ಬೇಕಾಗಿದ್ದಾವೆ. ಈ ಎಲ್ಲವನ್ನು ಕೂಡ ನಾವು RTI ಮುಖಾಂತರ ನಾವು ಮಾಹಿತಿನ ಎಲ್ಲಿ ತೆಗಿಬೇಕು ಗೊತ್ತಿದೆ ತೆಗಿಯುವಂತ ಕೆಲಸನ ಮಾಡ್ತೀವಿ. ಈ ಮೂಲ ಡಾಕ್ಯುಮೆಂಟ್ರಿಗಳನ್ನ ತಗೊಂಡಾದ್ಮೇಲೆ ನಾವು ಯಾರು ಡ್ರೈವರ್ಸ್ಗಳ ಹತ್ರ ಈ ಸಂಸ್ಥೆಯವ್ರುಗಳೇ ಡೈರೆಕ್ಟ್ ಆಗಿ GPS ನ ಅಳವಡಿಸ್ತಿದಾರಾ, ಇಲ್ಲ ಇವ್ರು ಯಾವ ಮುಖಾಂತರ ಅಳವಡಿಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಅದರ ಡಾಕ್ಯುಮೆಂಟ್ರಿಯಲ್ಲಿ ಬರುತ್ತೆ. ಅದೆಲ್ಲ ನಾವು ಲಾಯರ್ ಕಡೆಯಿಂದ ಏನ್ ಮಾಡಿಸ್ಬೇಕು ಅದು ಮಾಡಿಸ್ತೀವಿ. ಆದ್ರೆ ಇಲ್ಲಿ ನಾವುಗಳು ಓನರ್ ಕಮ್ ಡ್ರೈವರ್ಗಳು ಏನ್ ಮೋಸ ಹೋಗ್ತಾ ಇದೀವಿ, ಇದು ಒಂದು GPS ಪ್ಯಾನಿಕ್ ಬಟನ್ ಅಲ್ಲಿ ಎಷ್ಟೆಷ್ಟು ಅಂತ ಹೇಳಿ ಈಗ ಆಲ್ರೆಡಿ ಆಗ್ಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಮ್ಮ ಸಂಘಟನೆ ಪೇಜ್ಗಳಲ್ಲಿ ಮತ್ತೆ ವಿಡಿಯೋಸ್ಗಳನ್ನು ಕೂಡ ಮಾಡಿ ಹಾಕಿದೀವಿ. ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೇಟ್ಗಳಲ್ಲಿ ನಾವು ತಗೊಳ್ಬೇಕು ಅಂತ. ಇಲ್ಲೆಲ್ಲ ತೋರಿಸಿದೆ. ಬರೀ 8,100 ರೂಪಾಯಿ, 8,800 ರೂಪಾಯಿ, 9,000, 9,500, TT ಅಂದ್ರೆ 10,000, ಬಸ್ಗಳು ಅಂದ್ರೆ 11,000, ಹೆಚ್ಚು ಕಡಿಮೆ 12,000 ರೂಪಾಯಿ ಒಳಗಡೆ ಬಸ್ವರೆಗೂ ಮುಗಿದೋಗುತ್ತೆ. ಇನ್ ಕಾರ್ಗಳ ಲೆಕ್ಕಾಚಾರ ಹಾಕೊಂಡ್ರೆ 9,500ಕ್ಕೆ ಎಗರು ಬಿದ್ದೋಯ್ತು. ಆದ್ರೆ ಇಲ್ಲಿ 14,000, 15,000, 20,000 ರೂಪಾಯಿವರೆಗೂ ಕೂಡ ತಗಂತಿದ್ದಾರೆ. ನಮ್ಗೆ ಅವ್ರು ಏನ್ ತಗಂತಿದ್ದಾರೆ, ಬಿಲ್ಗಳು ಕೊಡ್ತಾ ಇಲ್ಲ. ಕೆಲವು ಕಡೆ ಬಿಲ್ಗಳು ಸಿಗ್ತಾ ಇದೆ, ಕೆಲವು ಕಡೆ ಬಿಲ್ಗಳು ಕೊಡ್ತಾ ಇಲ್ಲ. ಇನ್ಕ್ಲೂಡಿಂಗ್ ಶೋರೂಮ್ ಅಲ್ಲೂ ಕೂಡ ನಿಮ್ಗೆ ಬಿಲ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ನೀವುಗಳು ಬಿಲ್ಗಳು ಕೇಳಬೇಕು, ಬಿಲ್ಗಳು ತಂದ್ಕೊಡ್ಬೇಕು. ಅದ್ರ ಜೊತೆಗೆ ನಾವೇನ್ ಡಾಕ್ಯುಮೆಂಟ್ರಿ ವರ್ಕ್ ಮಾಡ್ಬೇಕು ಮಾಡ್ತೀವಿ. ಯಾಕೆಂದ್ರೆ ಇದು ನಿಲ್ಲಲ್ಲ ದಂಧೆ. ಯಾಕೆಂದ್ರೆ ಪ್ರತಿ ವರ್ಷ ನೀವು ವರ್ಷಕ್ಕೊಂದ್ಸಲಿ ಎಫ್ಸಿಗೆ ಹೋದಾಗ, 2 ವರ್ಷಕ್ಕೊಂದ್ಸಲಿ ಎಫ್ಸಿಗೆ ಹೋದಾಗ ರೀಚಾರ್ಜ್ ಅಮೌಂಟ್ ಅಂತ ಹೇಳಿ ಅಲ್ಲೂ ಕೂಡ ಸುಲಿಗೆ ಮಾಡ್ತಾರೆ. ಅದು 1,800 ರೂಪಾಯಿ ತಗೊಳ್ಳೋ ಜಾಗಕ್ಕೆ 4,000, 5,000 ರೂಪಾಯಿವರೆಗೂ ಕೂಡ ಪೀಕ್ತಾ ಇದ್ದಾರೆ. ಮತ್ತೆ ನೀವು GPS ಪ್ಯಾನಿಕ್ ಬಟನ್ ಅಳವಡಿಸ್ಕೊಂಡು ಎಫ್ಸಿಗೆ ಹೋದ್ರೆ ಅಲ್ಲಿ ಇನ್ಸ್ಪೆಕ್ಟರ್ 1,000 ರೂಪಾಯಿ ಲಂಚ ಕೊಡಬೇಕು. ಆಮೇಲೆ GPS ಪ್ಯಾನಿಕ್ ಬಟನ್ಗಳು ಸರಿಯಾಗಿ ಆ ಕಂಪ್ನಿ 12 ಕಂಪ್ನಿಲಿ ಯಾವ್ದೋ ಒಂದು ಕಂಪ್ನಿ ಅವ್ನು ಇಲ್ಲ ಅಂದ್ರೆ ಇನ್ ಬಾಕಿ ಉಳಿದಿರೋ ಕಂಪ್ನಿದು GPS ಹಾಕ್ಸ್ಕೊಂಬ ಅಂತ ಅದಕ್ಕೆ ಬೇರೆ ಹೊಸದಾಗಿ ಹಣ ಕೊಡ್ಬೇಕಾಗುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ಮಾಡಿದ್ದಾರೆ. ಒಂದು ಟೆಂಡರ್ನ ತಗೊಂಡ್ಮೇಲೆ ಹಂಗ್ ಮಾಡಕ್ ಬರಲ್ಲ. ಇಂಥದ್ದೆಲ್ಲ ಇದಾವೆ. ಅದೆಲ್ಲ ನಾವು ಲಾಯರ್ ಹತ್ರ ನೋಡಿ ಇಷ್ಟು ಜನ ಚಾಲಕರೆಲ್ಲ ಏನ್ ಸೇರಿದೀವಿ ಇವತ್ತೆಲ್ಲ ಡಿಸ್ಕಷನ್ಗಳಾಗಿದ್ದಾವೆ. ಇನ್ನೂ ಚಾಲಕರುಗಳು ಇದಕ್ಕೆ ಕೈ ಜೋಡಿಸಿದ್ರೆ ಕಾನೂನಾತ್ಮಕವಾಗಿ ನಾವು ಹೋರಾಡಬಹುದು. ಕಾನೂನಾತ್ಮಕವಾಗಿ ಹೋರಾಡಿದ್ರೆ ಇದು ಖಂಡಿತ ರಿಸಲ್ಟ್ ತೆಗಿಬಹುದು. ನಮ್ಗೆ ಯಾರು ಕೈ ಜೋಡಿಸ್ತೀರಾ ನೋಡಿ, ನಮ್ಮ ಸಂಘಟನೆ ನಂಬರು 9535580976. ಈ ನಂಬರ್ಗೆ ನೀವು ಟೆಲಿಗ್ರಾಮ್, ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಯಾರು ಕೂಡ ಚಾಟ್ ಮಾಡಬೇಡಿ, ಫೋನು ಕೂಡ ಮಾಡಬೇಡಿ. ಟೆಲಿಗ್ರಾಮ್ ನಾವು ಡೌನ್ಲೋಡ್ ಮಾಡ್ಕೊಳ್ಳಿ. ವಾಟ್ಸಪ್ ತರ ಅದು ಒಂದು ಆ್ಯಪ್ ಇರುತ್ತೆ. ಟೆಲಿಗ್ರಾಮ್ ಮುಖಾಂತರ ಈ ನಂಬರ್ಗೆ ನೀವು ನನಗೆ ಮಾಹಿತಿಗಳು ಕಳಿಸಿದ್ರೆ ನಿಮ್ಮನ್ನ ಗ್ರೂಪ್ ಮಾಡಿ ಆ್ಯಡ್ ಮಾಡ್ತೀವಿ. ಆ ಗ್ರೂಪಲ್ಲಿ ನೀವುಗಳು ಕೂಡ ಇರ್ತೀರಾ. ನಾವು ಲಾಯರ್ನ ಭೇಟಿ ಮಾಡಿ ಏನೇನು ಕೆಲಸಗಳು ಮಾಡ್ತಾ ಇರ್ತೀವಿ ಎಲ್ಲ ಗ್ರೂಪಲ್ಲಿ ಹಾಕ್ತೀವಿ. ಇಲ್ಲಿ ಯಾರು ಏನು ಹಣ ಕೊಡಬೇಕಾಗಿಲ್ಲ. ನಾವು ಗ್ರೂಪ್ ಮಾಡ್ಬಿಟ್ಟಿದೀವಿ, ಲಾಯರ್ನ ನೇಮಿಸ್ಬಿಟ್ಟಿದೀವಿ, ಹಣ ಕೊಡಬೇಕು ಆ ತರ ದುರಾಲೋಚನೆ ಯಾರು ಕೂಡ ಇಟ್ಕೊಳಕ್ ಹೋಗ್ಬೇಡಿ. ನಾವು ಯಾರನ್ನೂ ಹಣ ಕೇಳೋದಿಲ್ಲ. ಸಂಘಟನೆ ವತಿಯಿಂದ ಏನ್ ಖರ್ಚು ವೆಚ್ಚಗಳಾಗುತ್ತೋ ಅದು ನಾವು ಮಾಡ್ತೀವಿ. ಆದ್ರೆ ನಮ್ಗೆ ಈ ಒಂದು ದಂಧೆ ನಿಲ್ಬೇಕು. ಇದು ನಿಂತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ನಿಲ್ಲಿಲ್ಲ ಅಂದ್ರೂ ಕೂಡ ಸರ್ಕಾರ ಏನ್ ನಿಗದಿಪಡಿಸಿದೆ, ಕೋರ್ಟ್ ಏನ್ ಹೇಳಿದೆ, ಈ ರೇಟ್ ಅನ್ನ ಮಾತ್ರ ಇವ್ರು ತಗೊಳ್ಬೇಕು, ಮನ್ಸಿಗೆ ಬಂದಂಗೆಲ್ಲ ಹಣ ತಗೊಳಂಗಿಲ್ಲ. ಅದನ್ನ ಕಡಿವಾಣ ಹಾಕ್ಬೇಕು ಅಂದ್ರೆ ನಮ್ಗೆ ಕಾನೂನು ಮೊರೆ ಹೋಗ್ಲೇಬೇಕಾಗ್ತದೆ. ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ನಾವೆಲ್ಲ ಮನವಿ ಕೊಟ್ಟು ಸಾಕಾಗಿದೆ. ಅಣ್ಣಂದ್ರುಗಳು ಎಲ್ಲರೂ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರು ಯಾರು ಏನು ಅನುಕೂಲ ಮಾಡ್ಕೊಡೋದಿಲ್ಲ. ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾಗಿರೋದೇ ನ್ಯಾಯಾಲಯ.
ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ನಾವು ಈ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಡೇಟ್ ಬಂದು 13/8 ಆಗಸ್ಟ್ 2025. ಹಂಗಾಗಿ ವಿಡಿಯೋ ಮುಖಾಂತರ ನಿಮ್ಗಳಿಗೆ ರೀಚ್ ಆಗಲಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೀವಿ. ದಯವಿಟ್ಟು ಕೈ ಜೋಡಿಸಿ, ಯಾರು ಏನು ಹಣ ಕೊಡಬೇಕಾಗಿಲ್ಲ, ಪ್ರಯತ್ನಕ್ಕೆ ಸಾಥ್ ಕೊಡಿ ಅಷ್ಟೇ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು. ಧನ್ಯವಾದ.